ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಆತ್ಮೀಯ ಎಲ್ಲ ವೀಕ್ಷಕರಿಗೆ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಹೀಗೆ ಈ ದಿನ ನಾವು ದಾನದ ಮಹತ್ವ ಮತ್ತು ನಾವು ದಾನವನ್ನು ಏಕೆ ಕೊಡಬೇಕು ಎನ್ನುವಂಥದ್ದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ವಿಚಾರವನ್ನು ತಿಳಿದುಕೊಳ್ಳೋಣ. ಒಂದು ದಿನ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಭೂಲೋಕದ ಜನರ ಬಗ್ಗೆ ಮಾತನಾಡುತ್ತಿರಲು ಪಾರ್ವತಿಯು ತನ್ನ ಮನಸ್ಸಿನಲ್ಲಿ ಮೂಡಿದ ಸಂಶಯವನ್ನು ನಿವಾರಣೆ ಪಡಿಸಿಕೊಳ್ಳುವ ಉದ್ದೇಶದಿಂದ ಮಹಾದೇವನಲ್ಲಿ ಹೀಗೆ ಕೇಳುತ್ತಾರೆ. ಪ್ರಭು, ಮನುಷ್ಯರಲ್ಲಿ ಕೆಲವರಿಗೆ ಆರೋಗ್ಯಭರಿತ ತಾರುಣ್ಯವಿದ್ದರು, ತಿನ್ನಲು ಇದ್ದರೂ ಗತಿಯಿಲ್ಲದೆ ದರಿದ್ರದಿಂದ ಕೂಡಿರುತ್ತಾರೆ. ಇನ್ನು ಕೆಲವರು ಮುಪ್ಪಿನಲ್ಲಿ ಬೇಕಾದಷ್ಟು ಸಂಪತ್ತನ್ನು ಗಳಿಸಿದ್ದರೂ ಕೂಡ, ಪ್ರಾಪ್ತಿ ಇದ್ದರೂ ಕೂಡ ಅನಾರೋಗ್ಯ ನಿಮಿತ್ತವಾಗಿ ಅದನ್ನು ಅನುಭವಿಸುವ ಶಕ್ತಿಯನ್ನ ಕಳೆದುಕೊಂಡಿರುತ್ತಾರೆ. ಹಾಗೆ ಇನ್ನೂ ಕೆಲವರು ಉತ್ತಮ ಜ್ಞಾನಿಗಳು, ಪಂಡಿತರು ಆಗಿದ್ದರೂ ಕೂಡ ಹುಟ್ಟು ದರಿದ್ರರಾಗಿರುತ್ತಾರೆ. ಮತ್ತು ಇನ್ನೂ ಕೆಲವರು ಆಗರ್ಭ ಶ್ರೀಮಂತರಾಗಿ ಮೆರೆಯುತ್ತಿದ್ದರೂ ಕೂಡ ನಿರಕ್ಷರಸ್ಥರು, ಅಂದ್ರೆ ಅನಕ್ಷರಸ್ಥರಾಗಿರ್ತಾರೆ, ನಿರಕ್ಷರರಾಗಿರುತ್ತಾರೆ ಅಂತ ಹೇಳ್ತಾರೆ. ವಿದ್ಯೆ, ಬುದ್ಧಿ, ಸಂಪತ್ತನ್ನ ಮನುಷ್ಯರಿಗೆ ಕರುಣಿಸುವ ಸರ್ವಶಕ್ತನಾದ ಭಗವಂತನಿಗೆ ಯಾರು ಯಾರಿಗೆ ಯಾವ ಸಂಪತ್ತನ್ನು ಯಾವ ಕಾಲದಲ್ಲಿ ಕೊಡಬೇಕೆಂದು ತಿಳುವಳಿಕೆ ಇಲ್ಲವೇ ಎಂದು ಪಾರ್ವತೀ ದೇವಿ ಈಶ್ವರನನ್ನ ಪ್ರಶ್ನೆ ಮಾಡ್ತಾಳೆ. ಆಗ ಶಿವ ಮಾನವನ ಪೂರ್ವಜನ್ಮದಲ್ಲಿ ಮಾಡಿದ ದಾನ, ಪಾಪ, ಪುಣ್ಯಕ್ಕನುಗುಣವಾಗಿ ಭಗವಂತನು ಈ ಜನ್ಮದಲ್ಲಿ ಎಲ್ಲವನ್ನ ಕರುಣಿಸುತ್ತಾನೆ. ಹಿಂದಿನ ಜನ್ಮದಲ್ಲಿ ಯೌವನದ ಅಮಲಿನಲ್ಲಿ ದುರಹಂಕಾರಿಯಾಗಿದ್ದು ಯಾರಿಗೂ ಏನನ್ನೂ ಕೊಡದೆ ಮುಪ್ಪು ಬಂದು ಕೈ ಕಾಲುಗಳು ಸತ್ವರಹಿತವಾಗಿರುತ್ತದೆ. ತಾನು ಇಲ್ಲಿಯವರೆಗೆ ಯಾರಿಗೂ ಏನನ್ನೂ ಕೊಡದಿರುವುದರಿಂದ ಮುಂದೇನು ಗತಿಯೆಂದು ಹೆದರಿ ದೇಹಾಂತ್ಯದ ಸಮಯದಲ್ಲಿ ಯಾರು ದಾನವನ್ನು ಕೊಡುತ್ತಾನೋ ಅವನಿಗೆ ಮುಂದಿನ ಜನ್ಮದಲ್ಲಿ ವೃದ್ಧಾಪ್ಯದಲ್ಲಿಯೇ ಸಂಪತ್ತು ಪ್ರಾಪ್ತಿಯಾಗುವುದು. ಇದೇ ರೀತಿ ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತಿದ್ದರೂ ಅದನ್ನು ದಾನ ಮಾಡದೆ ಕೇವಲ ವಿದ್ಯಾದಾನವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಜ್ಞಾನಿಯಾದರೂ ಶ್ರೀಹೀನನಾಗಿ ಬಾಳಬೇಕಾಗತ್ತೆ. ಶ್ರೀ ಅಂತಂದ್ರೆ ಲಕ್ಷ್ಮಿ, ಅಂದ್ರೆ ಲಕ್ಷ್ಮೀ ಸಂಪತ್ತು ಇರೋದಿಲ್ಲ. ಲಕ್ಷ್ಮೀ ಸಂಪತ್ತು ಇಲ್ಲದಿರನೇ ಅವನ ಜೀವನವನ್ನೆಲ್ಲ ಕಳಿಬೇಕಾಗತ್ತೆ. ಇದೇ ರೀತಿ ಪೂರ್ವಜನ್ಮದಲ್ಲಿ ವಿದ್ವಾಂಸನಾಗಿದ್ದರೂ ವಿದ್ಯಾದಾನವನ್ನು ಮಾಡದೆ ಕೇವಲ ಸಂಪತ್ತನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿರಕ್ಷರನಾದ ಧನಿಕನಾಗಿ ಜನ್ಮವನ್ನು ತಾಳುತ್ತಾನೆ. ನಿರಕ್ಷರ ಅಂತ ಒಂದು ಅಕ್ಷರವನ್ನೂ ಕಲಿಯದಂತಹ ಧನಿಕನಾಗಿ ಜನ್ಮವನ್ನು ತಾಳುತ್ತಾನೆ. ನಾವು ಈ ಜನ್ಮದಲ್ಲಿ ದಾನ ಕೊಟ್ಟದ್ದನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸುವಂತೆ ಭಗವಂತನು ಅನುಗ್ರಹ ಮಾಡುತ್ತಾನೆ ಎಂದು ಪರಮೇಶ್ವರನು ಸತೀದೇವಿಯ ಸಂಶಯವನ್ನ ನಿವಾರಿಸುತ್ತಾನೆ. ಒಮ್ಮೆ ಸಂತ ಸಮರ್ಥ ರಾಮದಾಸರು ರಾಮನಾಮವನ್ನ ಜಪಿಸುತ್ತಾ ಜೋಳಿಗೆ ಹಿಡಿದುಕೊಂಡು ಬರುತ್ತಿದ್ದರು. ಇದನ್ನು ಗಮನಿಸಿದ ಒಂದು ಮನೆಯ ಹೆಂಗಸು ದಾಸರು ಬಂದರು ಏನನ್ನಾದರೂ ಕೊಡಬೇಕೆಂದಿತು. ಅರಿತು ತನ್ನ ಮನೆಯ ಕದವನ್ನು ತಡಾರನೆ ಮುಚ್ಚಿದಳು. ಅಂದ್ರೆ ಏನಾದ್ರೂ ಕೊಡ್ಬೇಕಾಗತ್ತೆ, ದಾಸರು ಬಂದ್ರು ಅಂತ ಹೇಳ್ಬಿಟ್ಟು ತನ್ನ ಮನೆಯ ಬಾಗಿಲನ್ನು ಹಾಕಿಬಿಡ್ತಾಳೆ. ಇದನ್ನು ಕಂಡ ದಾಸರು ಅವಳ ಮನೆಯ ಮುಂದೆ ಬಾಗಿಲು ತಟ್ಟಿ ಅವಳು ಬಾಗಿಲು ತೆರೆಯುವವರೆಗೂ ಸಹನೆಯಿಂದ ಕಾದು ಕುಳಿತರು. ಆ ಹೆಂಗಸು ಕೊನೆಗೂ ಸಂಕೋಚದಿಂದ ಬಾಗಿಲನ್ನು ತೆರೆದಳು. ಆಗ ದಾಸರು, ತಾಯಿ, ಮನೆಯ ಮುಂದಿನ ಮಣ್ಣನ್ನು ಒಂದು ಹಿಡಿಯಷ್ಟು ತೆಗೆದು ನನ್ನ ಜೋಳಿಗೆಗೆ ಹಾಕು ಎಂದು ಹೇಳಿದರು. ಅಂದ್ರೆ ಒಂದು ಹಿಡಿ ಮಣ್ಣಾದ್ರೂ ನನ್ನ ಜೋಳಿಗೆಗೆ ಹಾಕು ಅಂತ ಕೇಳಿದ್ರು ಎಂದು ಹೇಳಿದರು. ಆಗ ಆ ಹೆಂಗಸು ಮನಸ್ಸಿನಲ್ಲೇ ಇವರು ಎಂಥ ದಾಸವರಪ್ಪ ಎಂದು ಗೊಣಗಿಕೊಂಡು ಅಕ್ಕಿ ಇರುವ ಜೋಳಿಗೆಗೆ ಮಣ್ಣನ್ನು ಹಾಕಿದರೆ ಅದನ್ನು ಆರಿಸಿಕೊಳ್ಳಲು ತೊಂದರೆಯಾಗದೆ ಎಂದು ಪ್ರಶ್ನಿಸಿದಳು. ನಿಮ್ಮ ಜೋಳಿಗೆಯಲ್ಲಿ ಅಕ್ಕಿ ಇದೆ, ಆ ಅಕ್ಕಿಗೆ ನಾನು ಮಣ್ಣು ಹಾಕಿದ್ರೆ ತಿರ್ಗಾ ನೀವು ಆ ಮಣ್ಣನ್ನು ಆರಿಸಿಕೊಳ್ಬೇಕು, ಈ ತೊಂದರೆ ನಿಮ್ಗೆ ಯಾಕೆ ಅಂತ ಪ್ರಶ್ನಿಸಿದಳು. ಆಗ ದಾಸರು ನಗುತ್ತಾ, ತಾಯಿ, ನನಗೆ ತೊಂದರೆಯಾದರೂ ಪರವಾಗಿಲ್ಲ, ನಿನ್ನ ಕೈಗಳಿಗೆ ಏನನ್ನಾದರೂ ಎತ್ತಿ ಕೊಡುವ ಸಂಸ್ಕಾರ ಬಂದು ಮುಂದಿನ ಜನ್ಮದಲ್ಲಿ ಅಕ್ಕಿಯನ್ನು ಹಾಕುವಂತಾಗಲಿ ಎಂದು ಹೇಳಿ ಹಾರೈಸುತ್ತಾ ಮುಂದೆ ನಡೆದರು. ಕೈಗೆ ದಾನವೇ ಭೂಷಣ, ಬಂಗಾರದ ಬಳೆಗಳಲ್ಲ ಎಂಬುದು ಶ್ರೀಪಾದರಾಜರ ಅಭಿಮತ. ದಾನ ನಮಗಾಗಿ,
ಪರರಿಗಾಗಿ ಕೊಟ್ಟದ್ದು ನೋಡಿ ಹೇಳ್ತಾರೆ, ಕೊಟ್ಟದ್ದು ನಮಗೆ ಬಚ್ಚಿಟ್ಟಿದ್ದು ಪರರಿಗೆ. ಅದಕ್ಕೆ ದಾನವನ್ನ ಮಾಡಬೇಕು. ನಾವು ಏನು ದಾನ ಧರ್ಮಗಳನ್ನ ಮಾಡ್ತೇವೆ ಅದರ ಪಾಪ ಅದರ ಪುಣ್ಯ ನಾವು ಈ ಜನ್ಮದಲ್ಲಿ ಏನು ಪಾಪ ಮತ್ತು ಪುಣ್ಯಗಳನ್ನು ಸಂಪಾದನೆ ಮಾಡ್ತೇವೆ ಹಾಗೆ ಮುಂದಿನ ಜನ್ಮದಲ್ಲಿ ಅದನ್ನು ಅನುಭವಿಸ್ತೇವೆ ಅಂತ ಹೇಳಿ ಏನು ಕರಿತೇವೆ, ಅದೇ ರೀತಿಯಾಗಿ ಈ ಜನ್ಮದಲ್ಲಿ ನಾವು ಏನೇನನ್ನ ದಾನವನ್ನಾಗಿ ಕೊಡ್ತೇವೆ ಮುಂದಿನ ಜನ್ಮದಲ್ಲಿ ಆಯಾಯ ಸಮಯಕ್ಕೆ ತಕ್ಕಂತೆ ನಮಗೆ ಆ ದಾನದ ಕರ್ಮ ಫಲ ಮತ್ತು ದಾನ ಕೊಟ್ಟಿರುವಂತಹ ಫಲ ನಮಗೂ ಪುನಃ ವಾಪಸ್ ಬಂದೇ ಬರುತ್ತೆ. ಐಶ್ವರ್ಯ ಹಾಗೂ ದಾನ ನೀಡುವ ಸಾಮರ್ಥ್ಯ ಇವೆರಡೂ ಮಹಾನ್ ತಪಸ್ಸಿನ ಫಲವಾಗಿಯೇ ಲಭಿಸುತ್ತವೆ. ಐಶ್ವರ್ಯ ಪಡೆಯುವುದೇನು ಸಾಮಾನ್ಯ ವಿಷಯವಾಗಿರಬಹುದು, ಹೇಗಾದರೂ ಅದನ್ನು ಸಾಧಿಸಬಹುದು. ಆದರೆ ಆ ದಾನವನ್ನು ಬೇರೆಯವರಿಗೆ ದಾನ ಮಾಡುವುದು ಆಯಾ ಮಾನವನ ಮನಸ್ಸಿನ ಉದಾರತೆಯನ್ನು ಅವಲಂಬಿಸಿರುತ್ತದೆ. ಈ ರೀತಿಯ ಭಾವನೆಯು ಜನ್ಮ ಜನ್ಮಾಂತರಗಳ ಪುಣ್ಯ ವಿಶೇಷದಿಂದಷ್ಟೇ ಲಭಿಸುತ್ತದೆ. ಇಲ್ಲಿ ಮಹಾಭಾರತದ ಯುಧಿಷ್ಠಿರ ಸಮಯದ ಕಥೆಯನ್ನು ನೆನಪಿಸಿಕೊಳ್ಳುವುದಾದರೆ, ಒಮ್ಮೆ ಒಬ್ಬ ಬ್ರಾಹ್ಮಣ ತನ್ನ ತಂದೆ ತೀರಿಕೊಂಡಿರ್ತಾರೆ. ಅಂತಹ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡುವುದಕ್ಕೆ ಗಂಧದ ಮರದಿಂದ ನೆರವೇರಿಸಬೇಕು ಅಂತ ಅಂದುಕೊಂಡು ಅದರಂತೆ ಯುಧಿಷ್ಠಿರನ ಮನೆಗೆ ಹೋಗ್ತಾನೆ. ನನ್ನ ತಂದೆಯ ಶವ ಸಂಸ್ಕಾರಕ್ಕೆ ಸಾಕಾಗುವಷ್ಟು ಗಂಧದ ಚಕ್ಕೆಗಳನ್ನು ಕೊಡುವಂತೆ ಕೇಳ್ತಾನೆ. ಗಂಧದ ಚಕ್ಕೆಗಳು ಯುಧಿಷ್ಠಿರನ ಬಳಿ ಸಾಕಷ್ಟು ಇತ್ತು, ಆದರೆ ಕೊರತೆಯೇನೂ ಇರಲಿಲ್ಲ. ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕೆಂಬ ಇಷ್ಟವೂ ಅವನಿಗಿತ್ತು. ಆದರೆ ಆ ಸಮಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರಿಂದ ಸಂಪೂರ್ಣ ಗಂಧದ ಸೌದೆ ಪೂರ್ತಿ ನೆನೆದು ಹೋಗಿತ್ತು. ಮಳೆಯಲ್ಲಿ ನೆಂದ ಆ ಸೌದೆಯನ್ನು ದಹನ ಸಂಸ್ಕಾರ ಸಾಧ್ಯವಾಗುತ್ತಿರಲಿಲ್ಲ. ಅಂತಹ ಸೌದೆಯನ್ನು ನೋಡಿ ಬ್ರಾಹ್ಮಣನು ನಿರಾಶೆಯಿಂದ ಹಿಂತಿರುಗಿದನು. ನಂತರ ಆ ಬ್ರಾಹ್ಮಣ ಇದೇ ಕಾರ್ಯಕ್ಕಾಗಿ ಕರ್ಣನ ಬಳಿಗೆ ಹೋದ. ಅವನು ಕರ್ಣನನ್ನ ಕೇಳ್ತಾನೆ, ನಾನು ನನ್ನ ತಂದೆಯ ಶವ ಸಂಸ್ಕಾರಕ್ಕಾಗಿ ನನಗೆ ಶ್ರೀಗಂಧದ ಸೌದೆಯನ್ನು ನೀಡು ಅಂತ ಕೇಳ್ತಾನೆ. ಆ ಹೇಳಿದಂಥ ಮಾತುಗಳನ್ನು ಕೇಳಿಸಿಕೊಂಡು ಕರ್ಣ ಯೋಚಿಸಿದ. ಅವನಿಗೆ ದಾನ ಮಾಡುವ ವಾಂಛೆ ಹೃದಯದ ತಳದಿಂದ ಮೂಡಿ ಬಂದಿತ್ತು. ಏಕೆ ಅಂತಂದ್ರೆ ಅವನಿರುವ ಪ್ರದೇಶದಲ್ಲೂ ಸೌದೆ ಇರುವ ಪ್ರದೇಶದಲ್ಲೂ ಕೂಡ ಮಳೆ ಬಂದು ಆ ಸೌದೆಯೂ ನೆಂದು ಹೋಗಿತ್ತು. ಆಗ ಅವನಿಗೆ ತನ್ನ ಎದುರುಗಡೆ ಇದ್ದ ಸಿಂಹಾಸನ ಕಂಡು ಬಂದಿತ್ತು. ನೋಡಿ, ಗಂಧದ ಮರಗಳು ಆಚೆ ಕಡೆ ಇಟ್ಟಿರತಕ್ಕಂಥದ್ದು ಮಳೆಯಲ್ಲಿ ನೆಂದೋಗಿದ್ದರಿಂದ ಮುಂದೆಗಡೆ ಸಿಂಹಾಸನ ನೋಡ್ದ. ಆ ಸಿಂಹಾಸನ ಆಗಿನ ಕಾಲದಲ್ಲಿ ಸಿಂಹಾಸನವನ್ನ ಶ್ರೀಗಂಧದ ಮರದಿಂದ ಮಾಡಿಸಿದ್ರು. ಅದನ್ನು ನೋಡಿದಂತಹ ಕರ್ಣ ನಂತರ ಆ ಸಿಂಹಾಸನ ಬೆಲೆ ಬಾಳುವಂತಿದ್ದರೂ ಕೂಡ ಕರ್ಣನಿಗೆ ಅದರ ಕಡೆ ಗಮನವಿರಲಿಲ್ಲ. ಮನೆ ಬಾಗಿಲಿಗೆ ಬಂದ ಬ್ರಾಹ್ಮಣನನ್ನು ತೃಪ್ತಿಗೊಳಿಸುವುದೇ ಅವನ ಗುರಿಯಾಗಿತ್ತು. ಅಂತೆಯೇ ಆ ಸಿಂಹಾಸನದಲ್ಲಿನ ಶ್ರೀಗಂಧದ ಹಲಗೆಗಳನ್ನು ಬ್ರಾಹ್ಮಣನ ಕಾರ್ಯಕ್ಕೆ ನೀಡಲು ನಿಶ್ಚಯಿಸಿದ. ಆ ಸೌದೆಯು ಕೂಡ ಒಣಗಿದ್ದುದೇ ಆಗಿದ್ದು ಬ್ರಾಹ್ಮಣನ ಕಾರ್ಯಕ್ಕೆ ಸೂಕ್ತವಾಗಿತ್ತು. ಅಂತೆಯೇ ಆ ಕೂಡಲೇ ಮರದ ಕೆಲಸದವರನ್ನು ಕರೆಸಿ ಸಿಂಹಾಸನದಲ್ಲಿರುವ ಶ್ರೀಗಂಧದ ಭಾಗಗಳನ್ನು ಬಿಡಿಸಿಕೊಡುವಂತೆ ಆಜ್ಞಾಪಿಸಿದ. ಶ್ರೀಗಂಧದ ಭಾಗಗಳನ್ನು ಬೇರ್ಪಡಿಸಲಾಯಿತು. ಕರ್ಣನು ಅದನ್ನು ಬ್ರಾಹ್ಮಣನಿಗೆ ನೀಡಿದ. ಬ್ರಾಹ್ಮಣನ ಆ ಸೌದೆಯನ್ನು ಉಪಯೋಗಿಸಿ ತನ್ನ ತಂದೆಯ ದಹನ ಸಂಸ್ಕಾರವನ್ನ ಮುಗಿಸಿದ. ಕರ್ಣನ ಮನಸ್ಸಿಗೆ ಇದನ್ನು ಆಲಿಸಿ ತೃಪ್ತಿಯೂ ಆಯಿತು. ತನ್ನ ಸತ್ಕಾರ್ಯದಲ್ಲಿ ಅವನು ಸಫಲನಾಗಿದ್ದ. ಯುಧಿಷ್ಠಿರನ ಬಳಿಯೂ ಶ್ರೀಗಂಧದ ಮರದಿಂದ ಮಾಡಿಸಿದ ಸಿಂಹಾಸನವಿತ್ತು. ಆದರೆ ಅವನಲ್ಲಿ ಸಮಯ ಪ್ರಜ್ಞೆ ಮತ್ತು ಮಾನಸಿಕ ಉದಾರತೆ ಇರಲಿಲ್ಲ. ಆದ್ದರಿಂದ ಅವನು ಈ ದಾನದ ಪ್ರಕ್ರಿಯೆಯಿಂದ ಪುಣ್ಯ ಕಾರ್ಯದಿಂದ ವಂಚಿತನಾದ. ಆ ಶ್ರೇಯಸ್ಸು ಕರ್ಣನಿಗೆ ಲಭಿಸಿತು. ಈ ಕಾರಣದಿಂದಲೇ ಕರ್ಣನು ದಾನವೀರನೆಂದು ಹೆಸರು ಪಡೆದ. ನೋಡಿ, ಶಾಸ್ತ್ರಗಳಲ್ಲಿ ದಾನ ಮಾಡುವುದರ ಕಾಲ, ಸ್ಥಳ ಹಾಗೂ ಪಾತ್ರಾಪಾತ್ರಗಳ ವಿಸ್ತಾರವಾದ ವಿವರಗಳನ್ನು ನೀಡಲಾಗಿದೆ. ದಾನವನ್ನ ಒಂದು ಶುಭ ಸ್ಥಾನದಲ್ಲಿ ನೀಡಬೇಕು. ಉದಾಹರಣೆ, ಯಾತ್ರಾ ಸ್ಥಳಗಳಲ್ಲಿ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ. ಇದನ್ನು ಒಳ್ಳೆಯ ಮುಹೂರ್ತದಲ್ಲಿ ಸತ್ಪಾತ್ರನಿಗೆ ದಾನ ಮಾಡಬೇಕು. ಇದು ಉಚಿತವಾದುದು ಹೌದು. ಇದಲ್ಲದೆ ಸಮಯವಲ್ಲದ ಸಮಯದಲ್ಲೂ ಅವಶ್ಯಕತೆ ಇದ್ದಾಗ ಅಪಾತ್ರರಿಗೆ ದಾನ ಮಾಡಬಹುದು. ಉದಾಹರಣೆಗೆ, ಒಂದು ವಿಪತ್ತಿನ ಸಮಯ, ಭೂಕಂಪವಾಗಿರುವ ಅಥವಾ ಅಪಘಾತವಾಗಿರುವ ಸಮಯವು, ಆಗ ಪಾತ್ರ ವಿವೇಚನೆ ಇರಕೂಡದು. ಆಪತ್ಕಾಲದಲ್ಲಿ ಪೀಡಿತರಾದ ಸಮುದಾಯಕ್ಕೆ ಆಹಾರ, ವಸತಿ ವ್ಯವಸ್ಥೆ, ಭೂಮಿ ನೀಡುವಿಕೆ ಇತ್ಯಾದಿಗಳಲ್ಲಿ ಯಾವುದು ಅವಶ್ಯಕವೋ ಅದರ ಸಹಾಯವನ್ನು ನೀಡಬೇಕು.
ಅದು ಅಗತ್ಯವೂ ಹೌದು. ಈ ರೀತಿಯ ದಾನಗಳು ವ್ಯಕ್ತಿಗತ ಹಾಗೂ ಸಾಮೂಹಿಕ ಎರಡೂ ರೀತಿಯದ್ದಾಗಿರುತ್ತದೆ. ದಾನದ ವಿವಿಧ ಸ್ವರೂಪಗಳಿದೆ. ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ದಾನದ ವಿಭಿನ್ನ ರೂಪಗಳನ್ನು ವರ್ಣಿಸಲಾಗಿದೆ. ನೋಡಿ, ಒಂದು ದೈನಂದಿನ ದಾನ ಅಂದರೆ ಪ್ರತಿ ದಿನವೂ ಮಾಡುವಂತಹ ದಾನಗಳು. ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿಯ ಸತ್ಕರ್ಮವು ಸಂಪನ್ನಗೊಂಡಿರುತ್ತವೆಯೋ ಅದೇ ರೀತಿಯಲ್ಲಿ ಪ್ರತಿದಿನವೂ ನಿತ್ಯ ನೈಮಿತ್ತಿಕ ಕರ್ಮದಂತೆ ದಾನವನ್ನೂ ನಿಯಮಪೂರ್ವಕವಾಗಿ ನಡೆಸಿಕೊಂಡು ಬರಬೇಕು. ಈ ರೀತಿಯಲ್ಲಿ ಅನ್ನದಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಮನೆಯ ಬಳಿ ಬಂದವರಿಗೆ ಅನ್ನದಾನ ಮಾಡುವುದು ತುಂಬಾ ಮುಖ್ಯ. ಎರಡನೆಯದು, ವಿಶೇಷ ದಾನಗಳಲ್ಲಿ ದಾನ ಮತ್ತು ವಿಶೇಷ ದಿನಗಳಲ್ಲಿ ದಾನ. ಬೇರೆ ಬೇರೆ ಪರ್ವ ದಿನಗಳಲ್ಲಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ದಾನ ಮಾಡುವ ರೂಢಿ ಇದೆ. ಇದನ್ನು ನೈಮಿತ್ತಿಕ ದಾನವೆಂದೂ ಕರೆಯಲಾಗುತ್ತದೆ. ಶಾಸ್ತ್ರ ಪುರಾಣಗಳಲ್ಲಿ ಇದರ ಸವಿಸ್ತಾರವಾದ ವಿವರವಿದೆ. ಸೂರ್ಯಗ್ರಹಣ, ಚಂದ್ರಗ್ರಹಣದ ಸಮಯಗಳಲ್ಲಿ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಗಳಲ್ಲಿ ತುಂಬಿದ ಕರಿ ಎಳ್ಳು ಹಾಗೂ ಅದರೊಂದಿಗೆ ಚಿನ್ನ ಹಾಗೂ ಹಣವನ್ನಿಟ್ಟು ಮಾಡುವ ದಾನ, ಏಕಾದಶಿ, ಅಮಾವಾಸ್ಯೆ, ಪೌರ್ಣಮಿ, ಸಂಕ್ರಾಂತಿ ಹೀಗೂ ವ್ಯತಿಪಾತ ಇತ್ಯಾದಿ ಪುಣ್ಯಕಾಲಗಳಂದು ನೀಡುವ ದಾನವು ವಿಶೇಷ ಮತ್ತು ಮಹತ್ವವನ್ನು ಹೊಂದಿರುತ್ತದೆ. ಈ ಸಂದರ್ಭಗಳಲ್ಲಿ ಅನ್ನದಾನ, ದ್ರವ್ಯ ದಾನ ಮತ್ತು ಸ್ವರ್ಣದಾನ, ಭೂಮಿದಾನ ಹಾಗೂ ಗೋದಾನಗಳನ್ನು ಮಾಡಲಾಗುತ್ತದೆ. ಇದು ತುಂಬ ಮಹತ್ವವನ್ನು ಹೊಂದಿರುತ್ತದೆ. ಇನ್ನು ಮೂರನೇದಾಗಿ ಸಾಂದರ್ಭಿಕ ದಾನ. ಕೆಲವೊಂದು ಇಚ್ಛೆಗಳ ಪೂರೈಕೆಗಾಗಿ ದಾನ ಮಾಡಲಾಗುತ್ತದೆ. ಉತ್ತಮ ಪುತ್ರನಾಗಲೆಂದು, ಒಳ್ಳೆಯ ಕಾರ್ಯವಾಗಲೆಂದು ಇಂತಹ ದಾನಗಳನ್ನು ಮಾಡಲಾಗುತ್ತದೆ. ಇವುಗಳಲ್ಲಿ ಗೋದಾನ, ತುಲಾದಾನ, ಭೂಮಿದಾನ, ಸ್ವರ್ಣದಾನ, ಘಟದಾನ ಇತ್ಯಾದಿಗಳು ಅಷ್ಟದಶ ಹಾಗೂ ಷೋಡಶ ಮಹಾದಾನಗಳ ರೂಪದಲ್ಲಿ ಪರಿಗಣಿಸಲ್ಪಟ್ಟು ನೀಡಲಾಗುತ್ತದೆ. ಇವು ಕಾಮ್ಯ ಕೋರಿಕೆಗಳ ಸಲ್ಲಿಕೆಗಾಗಿದ್ದರೂ ಅವನ್ನು ನಿಸ್ವಾರ್ಥತೆಯಿಂದ ಪರಮಾತ್ಮನನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ಅವುಗಳ ಭಗವದರ್ಪಣ ಬುದ್ಧಿಯಿಂದ ಭಗವಂತನಿಗೆ ನೀಡಿದ್ದೇ ಆದರೆ ಅದರಿಂದ ಭಗವತ್ ಪ್ರಾಪ್ತಿ ಉಂಟಾಗುತ್ತದೆ. ಮತ್ತು ನಾಲ್ಕನೆಯ ದಾನ ಉಪಕಾರ ದೃಷ್ಟಿಯ ದಾನ. ಪರೋಪಕಾರ ದೃಷ್ಟಿಯನ್ನು ಇರಿಸಿಕೊಂಡು ದಾನ ನೀಡುವ ಪರಂಪರೆ ಭಾರತದಲ್ಲಿ ರೂಢಿಯಲ್ಲಿದೆ. ಇದು ಸಾಮಾನ್ಯವಾಗಿ ಬಹುಜನ ಹಿತಾಯು, ಬಹುಜನ ಸುಖಾಯ ದೃಷ್ಟಿಯಿಂದ ಮಾಡುವಂತಹ ದಾನ ದೇವಸ್ಥಾನ, ವಿದ್ಯಾಸಂಸ್ಥೆ, ಆಸ್ಪತ್ರೆ ಮತ್ತು ಭೋಜನಾಲಯ, ಅನ್ನದಾನ ಕ್ಷೇತ್ರ, ಅನಾಥಾಲಯ ಮತ್ತು ಗೋಶಾಲೆ, ಧರ್ಮಛತ್ರ, ಬಾವಿ, ಅರವಟ್ಟಿಗೆ, ಕೊಳಗಳು, ಕೆರೆಗಳು ಇತ್ಯಾದಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಸ್ಥಳಗಳ ನಿರ್ಮಾಣ, ಅದಕ್ಕೆ ಧನ, ವಸ್ತುಗಳ ಸಹಾಯ ಮುಂತಾದವುಗಳ ದಾನ ಮಾಡುವಿಕೆ ಈ ವರ್ಗದಲ್ಲಿ ಬರುತ್ತದೆ. ಇದಕ್ಕೆ ನ್ಯಾಯೋಪಾರ್ಜಿತ ದಾನವನ್ನೇ ನೀಡಬೇಕು. ಇಂಥವುಗಳಿಂದ ಯಶಸ್ಸು, ಕೀರ್ತಿಗಳು ಬರುತ್ತದೆ ಎಂದು ನಿರೀಕ್ಷಿಸಬಾರದು. ಇದನ್ನೆಲ್ಲ ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು. ಆಗಲೇ ಅಂತಹ ದಾನವು ಸಫಲವಾಗುವುದು. ಯಾವ ದಾನವನ್ನು ಎಷ್ಟು ದಾನ ಮಾಡಬೇಕು ನೋಡಿ. ನ್ಯಾಯವಾಗಿ ಸಂಪಾದಿಸಿದ ಹಣದಲ್ಲಿ 1/10 ಭಾಗವನ್ನ ಬುದ್ಧಿವಂತ ಸಹೃದಯ ಮಾನವನಿಗೆ ದಾನ ಮಾಡುವುದರಿಂದ ಪರಮಾತ್ಮನು ಪ್ರಸನ್ನಗೊಳ್ಳುತ್ತಾನೆ. ಇದು ಸತ್ಪುರುಷರ ಕರ್ತವ್ಯ. ಹೀಗೆ ಮಾಡುವುದರಿಂದ ದಾನ ಮಾಡಿದವನಿಗೂ ಪುಣ್ಯ ಲಭಿಸುತ್ತದೆ. ಅನ್ಯಾಯ ಮಾರ್ಗದಿಂದ ಸಂಪಾದಿಸಿದ ಹಣವನ್ನು ದಾನ ಮಾಡುವುದರಿಂದ ಯಾವುದೇ ಪುಣ್ಯವೂ ಲಭಿಸುವುದಿಲ್ಲ. ಇದು ನ್ಯಾಯೋಪಾರ್ಜಿತ ವಿತ್ತಸ್ಯ. ನೋಡಿ, ಎನ್ನುವ ಹೇಳಿಕೆಯಿಂದ ಸ್ಪಷ್ಟವಾಗುತ್ತದೆ. ದಾನ ನೀಡುತ್ತೇನೆಂಬ ದುರಾಭಿಮಾನವು ನೀಡುವವನಲ್ಲಿ ಇರಬಾರದು. ಇದೇ ರೀತಿಯಲ್ಲಿ ದಾನ ತೆಗೆದುಕೊಳ್ಳುವವನ ಮನಸ್ಸಿನಲ್ಲಿಯೂ ತಾನು ಉಪಕೃತನಾಗುತ್ತಿರುವೆನೆಂಬ ಭಾವ ಇರಬಾರದು. ಆದ್ದರಿಂದಲೇ ಈ ಶ್ಲೋಕದಲ್ಲಿ ಕರ್ತವ್ಯ ಎನ್ನುವ ಪದವನ್ನು ಪ್ರಯೋಗ ಮಾಡಲಾಗಿದೆ. ಅಂದರೆ ಹಣದ ಸಂಪಾದನೆಯಲ್ಲಿ ಇಷ್ಟು ಭಾಗ ದಾನ ಮಾಡಬೇಕು ಎನ್ನುವುದು ಮಾನವನ ಕರ್ತವ್ಯವಾಗಿದೆ. ಮನುಷ್ಯನ ಮುಖ್ಯ ಗುರಿ ಪರಮಾತ್ಮನನ್ನು ಸಂತೋಷಗೊಳಿಸುವುದೇ ಆಗಿರಬೇಕು. ಆದ್ದರಿಂದ ದಾನ ರೂಪದ ಕರ್ತವ್ಯವನ್ನು ಪಾಲಿಸುತ್ತಾ ಭಗವತ್ ಪ್ರೀತಿಯನ್ನು ಗಳಿಸುವುದು ತುಂಬಾ ಅವಶ್ಯಕ. ಆದುದರಿಂದ ಕರ್ತವ್ಯೋ ವಿನಿಯೋಗಶ್ಚ ಈಶ್ವರ ಪ್ರೀತ್ಯರ್ಥಮೇವಚ ಎನ್ನುವ ಪದಗಳನ್ನು ಈ ಶ್ಲೋಕದಲ್ಲಿ ಪ್ರಯೋಗಿಸಲಾಗಿದೆ. ಓರ್ವ ವ್ಯಕ್ತಿಯ ಬಳಿ 1,000 ರೂಗಳು ಇದೆ ಎಂದುಕೊಳ್ಳೋಣ. ಅದರಲ್ಲಿ 10ನೇ 1 ಭಾಗ ಅಂದರೆ 100 ರೂಗಳನ್ನು ದಾನ ಮಾಡಿ ಉಳಿದ 900ಗಳನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವುದರಿಂದ ದಾನದಲ್ಲಿ ಮಮತೆ ಹಾಗೂ ಆಸಕ್ತಿಗಳು ಹುಟ್ಟುತ್ತವೆ. ಹೀಗೆ ಮಾಡುವುದರಿಂದ ಅಂತಃಕರಣದಲ್ಲಿ ಪರಿಶುದ್ಧತೆ ಉಂಟಾಗಿ ದಾನದ ಬಗ್ಗೆ ಉತ್ತಮ ದೃಷ್ಟಿ ನಿರ್ಮಾಣವಾಗುತ್ತದೆ. ಇದರಿಂದ ವೈಕುಂಠ ಲೋಕದ ಪ್ರಾಪ್ತಿಯೂ ಆಗುತ್ತದೆ.
ಅನ್ಯಾಯದ ಸಂಪಾದನೆಯಿಂದ ಮಾಡಿದ ಶುಭ ಕಾರ್ಯಗಳು ವ್ಯರ್ಥವಾಗುತ್ತದೆ ಎಂದು ದೇವಿ ಭಾಗವತದಲ್ಲಿ ಸ್ಪಷ್ಟಪಡಿಸಿದೆ. ಇದರಿಂದ ಇಹಲೋಕದ ಕೀರ್ತಿಯೂ ಲಭಿಸುವುದಿಲ್ಲ, ಪರಲೋಕದ ಪಾರಮಾರ್ಥಿಕವೂ ಕೂಡ ಪ್ರಾಪ್ತವಾಗುವುದಿಲ್ಲ. ಸಂಪಾದಿಸಿದ ಹಣದಲ್ಲಿ 1/10 ಭಾಗ ದಾನ ಮಾಡುವ ವಿಧಾನವು ಸಾಮಾನ್ಯ ಮಾನವರಿಗಾಗಿ ಮಾಡಿರುವ ನಿಯಮವಾಗಿದೆ. ಇದು ಧನ್ವಂತರಿಗೆ ಅನ್ವಯವಾಗುವ ನಿಯಮವಲ್ಲ ಮತ್ತು ಅವರಿಗೆ ಬೇರೆ ನಿಯಮವಿದೆ. ವೈಭವ ಜೀವನ ನಡೆಸುವ ಉದಾರ ಮನಸ್ಸಿನ ಧನವಂತ ತಮ್ಮ ಸಂಪಾದಿಸಿದ ಧನವನ್ನು 5 ಭಾಗಗಳಾಗಿ ದಾನವನ್ನು ಮಾಡಬೇಕಾಗತ್ತೆ. 5 ಭಾಗಗಳು ನೋಡಿ: ಧರ್ಮ, ಯಶ, ಅರ್ಥ, ಕಾಮ ಮತ್ತು ಸಜ್ಜನ. ಇವುಗಳಿಗಾಗಿ ಖರ್ಚು ಮಾಡಬೇಕು. ಈ ರೀತಿಯಲ್ಲಿ ತನ್ನ ಸಂಪಾದನೆಯನ್ನ 5 ಭಾಗಗಳಾಗಿ ವಿಭಾಗಿಸಿ ಮೇಲೆ ತಿಳಿಸಿದಂತೆ ಹಂಚುವ ಧನವಂತನು ಈ ಲೋಕದಲ್ಲಿಯೇ ಅಲ್ಲದೆ ಪರಲೋಕದಲ್ಲಿಯೂ ಆನಂದವನ್ನು ಪಡೆಯುತ್ತಾನೆ. ವ್ಯಾಪಾರ ಇತ್ಯಾದಿ ಜೀವನೋಪಾಯಕ್ಕಾಗಿ ಸಂಪಾದನೆ 1 ಭಾಗವನ್ನ ಮೀಸಲಿರಿಸುವುದು. ತುಂಬಾ ಅಗತ್ಯ ಜೀವನ ಸಾಧನೆಯು ನಾಶವಾಗಬಾರದು, ಜೀವನಾಗತ್ಯಕ್ಕಾಗಿ 1 ಅಂಶ ಬೇಕೇ ಬೇಕು ಸಂಪಾದಿಸುವುದು ಎಲ್ಲವನ್ನೂ ದಾನ ಮಾಡುವುದು. ಗೃಹ ಜೀವನದ ಅಗತ್ಯಗಳ ಪೂರೈಕೆಗಾಗಿ ಹಣವನ್ನು ಉಳಿಸದೇ ಇರುವುದು. ಕೆಲವೊಂದು ಸಂತರ ಜೀವನ ಚರಿತ್ರೆಗಳಲ್ಲಿ ಬರುವ ಇಂತಹ ಘಟನೆಗಳು ಮಾನವನ ಧರ್ಮ ಮತ್ತು ಹಾಗೂ ವ್ಯಕ್ತಿಯ ಕರ್ತವ್ಯಗಳಿಗೆ ಧಕ್ಕೆಯನ್ನು ಒದಗಿಸುವಂತಹುದಾಗಿದ್ದರೆ ಜೀವನ ನಿರ್ವಹಣೆಯಿಂದ ವ್ಯಕ್ತಿಯು ದಾನ, ಯಜ್ಞ, ತಪಸ್ಸು ಇತ್ಯಾದಿ ಶುಭಕರ್ಮಗಳನ್ನು ಮಾಡುವುದಕ್ಕೆ ಸಮರ್ಥನಾಗಿರುತ್ತಾನೆ. ದಾನದ ನಿಯಮಗಳು ನೋಡಿ: ದಾನ ಮಾಡುವುದಕ್ಕೆ ನಿಯಮಗಳೂ ಇದೆ. ಯಾರು ದಾನ ಮಾಡಬೇಕು ಅಥವಾ ಯಾರು ದಾನ ಮಾಡಬಾರದು ಎಂಬುದನ್ನು ಶಾಸ್ತ್ರಗಳು ನಿರ್ಧರಿಸಿವೆ. ದಾನವೇ ಇಲ್ಲದ ವ್ಯಕ್ತಿ ಸಂಪಾದನೆಯೇ ಇಲ್ಲದ ನಿರ್ಧನನು. ಅನವಶ್ಯಕ 1 ಕಾಸನ್ನು ಬೇರೆಯದಕ್ಕಾಗಿ ಖರ್ಚು ಮಾಡಲಾರದವನು. ಬಹಳ ಕಷ್ಟದಿಂದ ತನ್ನ ಸಂಸಾರದ ನಿರ್ವಹಣೆ ಮಾಡುತ್ತಿರುವವನು. ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಿರುವ ವೃದ್ಧರು, ಬಾಲರು ಇಂತಹವರು ದಾನ ಮಾಡಬೇಕಾದ ಅಗತ್ಯವೇ ಇಲ್ಲ ಎಂದು ಶಾಸ್ತ್ರ ತಿಳಿಸುತ್ತದೆ. ತನ್ನನ್ನು ಸಾಕಿದ ವೃದ್ಧರಿರುವ ಮಾತಾ ಪಿತೃಗಳು, ಸಾಧ್ವಿ ಪತ್ನಿ ಹಾಗೂ ಸಾಕಬೇಕಾದ ಮಕ್ಕಳನ್ನು ಸಾಕದೆ ಪುಣ್ಯ ಬರುತ್ತದೆ ಎನ್ನುವ ಲೋಭದಿಂದ ಅವರ ಊಟ, ತಿಂಡಿ, ಬಟ್ಟೆಗಳಿಗೆ ಖರ್ಚುಗಳಿಗೆ ಕತ್ತರಿ ಏಟು ಹಾಕಿ ದಾನ ಮಾಡಿದರೆ ಅಂತಹವರು ಪಾಪಾತ್ಮರಾಗುವರೇ ಹೊರತು ಅವರಿಗೆ ಪುಣ್ಯವು ಲಕ್ಷ್ಯವಾಗುವುದಿಲ್ಲ, ಪುಣ್ಯ ಬರುವುದೂ ಇಲ್ಲ. ಓರ್ವ ಹಣವಂತನಿರುವನು. ಅವನು ನೆಂಟರಿಷ್ಟರು ಸಜ್ಜನರು ಕಷ್ಟಕರ ಜೀವನ ನಡೆಸುತ್ತಿರುತ್ತಾರೆ. ಅವರನ್ನು ಸಾಕುವ ಶಕ್ತಿ ಆ ಧನವಂತನಿಗೆ ಇರುತ್ತದೆ. ಆದರೂ ಅವರನ್ನು ಸಾಕುವುದಿಲ್ಲ. ಬದಲಾಗಿ ಬೇರೆಯವರಿಗೆ ದಾನ ಮಾಡುವುದು ಇದು ಜೇನುತುಪ್ಪ ಸವರಿದ ವಿಷದ ಸಮಾನ. ಧರ್ಮದ ಲೇಪದ ಅಧರ್ಮವಾಗಿರುತ್ತದೆ ಇದು. ಪುರಾಣಗಳಲ್ಲಿ ದಾನದ ಬಗ್ಗೆ ಒಂದು ಉತ್ತಮ ಹೇಳಿಕೆ ಇದೆ. ಹೊಟ್ಟೆ ತುಂಬುವಷ್ಟು ಆಹಾರಕ್ಕೆ, ಅವಶ್ಯಕತೆಗಳಿಗೆ ಸಂಬಂಧಪಟ್ಟ ಹಣಕ್ಕೆ ಮಾತ್ರ ವ್ಯಕ್ತಿಗೆ ಅಧಿಕಾರವಿರುತ್ತದೆ. ಸ್ವತಃ ಅವನ ಸಂಪಾದನೆಯಾದರೂ ಉಳಿದದ್ದಕ್ಕೆ ಅವನಿಗೆ ಅಧಿಕಾರವಿರುವುದಿಲ್ಲ. ಈ ಹೆಚ್ಚಿನ ಹಣಕ್ಕೆ ತನಗೆ ಅಧಿಕಾರ ಇದೆ ಎಂದು ಹೇಳಿಕೊಳ್ಳುವವನು ಕಳ್ಳನಾಗಿರುತ್ತಾನೆ. ಅವನು ಶಿಕ್ಷೆಗೆ ಅರ್ಹನಾಗಿರುತ್ತಾನೆ. ನೋಡಿ, ಕಪಿಲ ಸ್ಮೃತಿಯಲ್ಲಿ ದಾನ ಪ್ರಕರಣ. ಕಪಿಲ ಸ್ಮೃತಿಯಲ್ಲಿ ದಾನ ಮಾಡುವುದರ ಪ್ರಾಮುಖ್ಯತೆಯನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಮುಖ್ಯವಾಗಿ ಧಾರಾದಾನ, ದೇನುದಾನ, ಗಜದಾನ, ರಥದಾನ, ಮಹೌಷಧಿ ದಾನ, ಹಿರಣ್ಯದಾನ, ಸಪ್ತಧಾನ್ಯ ದಾನ ಹಾಗೂ ದೇವ ಪ್ರತಿಮಾದಾನ ಇತ್ಯಾದಿ ಅನೇಕ ವಿಧಗಳ ದಾನಗಳನ್ನು ವರ್ಣಿಸಲಾಗಿದೆ. ಆದರೆ ಇವುಗಳಲ್ಲಿ ಭೂಮಿ ದಾನವು ಸರ್ವೋತ್ಕೃಷ್ಟವಾದದ್ದು. ಹೀಗೆ ದಾನದ ವಿಷಯದಲ್ಲಿ ಕಪಿಲನು ಕೆಲವೊಂದು ಮಹತ್ತರ ವಿವರಗಳನ್ನು ತಿಳಿಸಿದ್ದಾನೆ. ದಾನವನ್ನು ಸತ್ಪಾತ್ರರಿಗೆ ಮತ್ತು ಸತ್ಪಾತ್ರನಿಗೆ ವಿಧಿಪೂರ್ವಕವಾಗಿ ನೀಡಬೇಕು. ನಿಷ್ಕಾಮ ಭಾವದಿಂದ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕಾಗಿ ಮಾತ್ರ ಅದರ ಗುರಿಯಾಗಿರಬೇಕು. ಭಗವಂತನ ತೃಪ್ತ್ಯರ್ಥವಾಗಿ, ಅವನ ಪ್ರೀತ್ಯರ್ಥವಾಗಿ ದಾನ ಮಾಡಿದಲ್ಲಿ ಅಂತಹ ಕಾರ್ಯವು ಕೆಲವೊಂದು ಲೋಪದೋಷಗಳು ಹಾಗೂ ವೈಫಲ್ಯಗಳು ಇದ್ದಾಗ್ಯೂ ಅದು ಪೂರ್ಣವಾಗುವುದಿಲ್ಲ. ಪರಮಾತ್ಮನ ಕೃಪೆಯಿಂದ ಅದು ಪರಿಪೂರ್ಣವೆಂದೇ ಹೇಳಬೇಕು. ಅಂತಹುದು ಫಲಪ್ರದವೂ ಆಗಿರುತ್ತದೆ. ಒಂದು ವೇಳೆ ಪ್ರತಿಫಲವನ್ನು ಅಪೇಕ್ಷಿಸಿ ದಾನ ಮಾಡಿದ್ದೇ ಆದರೆ ಅದು ಅಪೂರ್ಣವಾಗಿದ್ದು ವಿಧಿದೋಷದಿಂದ ಕೂಡಿರುತ್ತದೆ. ಕರ್ಮದ ಅಂಶದಲ್ಲಿ ಲೋಪವಾಗುವುದರಿಂದ ಕಾಮ್ಯ ಕರ್ಮದ ಪೂರ್ಣತೆಯ ಸಫಲತೆಯಲ್ಲಿ ಸಂಶಯ ಉಂಟು ಮಾಡುತ್ತದೆ. ಒಂದು ವೇಳೆ ಲೋಭದಿಂದ, ಮೋಹಗಾರಿಕೆ ಹಾಗೂ ನೀಚತನಗಳಿಂದ ದಾನ ಮಾಡಿದ್ದೇ ಆದಲ್ಲಿ ಅಂತಹ ದಾನವು ಸಫಲವಾಗುವುದಿಲ್ಲ. ಆದುದರಿಂದ ಸಜ್ಜನರ ಮುಖಾಂತರ ಭಗವತ್ ಪ್ರೀತಿ ನಿಮಿತ್ತವಾಗಿ ದಾನವನ್ನು ಕೊಡಬೇಕು. ಇದಕ್ಕಾಗಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸಬಾರದು. ಸ್ವತಃ ನ್ಯಾಯ ರೀತಿಯಲ್ಲಿ ಧನಾರ್ಜನೆ ಮಾಡಿ
ಅಂತಹ ಹಣದಿಂದ ಪಡೆದ ವಸ್ತುವನ್ನೇ ದಾನ ಮಾಡಬೇಕು. ಇಂತಹವನ್ನ ದಾನ ಮಾಡುವವನೇ ದಾನಕ್ಕೆ ಅಧಿಕಾರಿಯಾಗಿರುತ್ತಾನೆ. ಬೇರೆಯವರ ವಸ್ತುವನ್ನು ಕದ್ದೋ ಪಡೆದೋ ಮಾಡಿದ ದಾನವು ವ್ಯರ್ಥವಾಗುತ್ತದೆ. ಅನ್ಯಾಯದಿಂದ, ಕಳ್ಳತನದಿಂದ, ಮೋಸದಿಂದ ಪಡೆದ ಹಾಗೂ ಕಪಟಗಳಿಂದ ಹೊಂದಿದ ಸುಳ್ಳಿನ ಉಪಾಯಗಳಿಂದ ಪ್ರಾಪ್ತಗೊಂಡ ಹಣದ ಮುಖಾಂತರ ಪಡೆದ ವಸ್ತುಗಳನ್ನು ದಾನ ಮಾಡಬಾರದು. ಮಾಡಿದ ದಾನದಿಂದ ಯಾರಿಗೂ ನೋವಾಗಬಾರದು, ಕಷ್ಟವಾಗಬಾರದು, ದುಃಖವಾಗಬಾರದು, ನೋವುಂಟು ಮಾಡಬಾರದು. ದಾನವು ವ್ಯರ್ಥವಾಗುತ್ತದೆ, ಅದು ನಿಷ್ಫಲವು, ಅಧರ್ಮಕಾರಕವೂ ಆಗುತ್ತದೆ. ದಾನದ ಉದ್ದೇಶವು ಸದ್ಧರ್ಮಾನುಷ್ಠಾನವಾಗಿದೆ. ಬೇರೆಯವರಿಗೆ ನೋವುಂಟು ಮಾಡುವ ದಾನವನ್ನ ಕೊಡುವವನು ಹಾಗೂ ಪಡೆಯುವವನು ಇಬ್ಬರಿಗೂ ನರಕ ಪ್ರಾಪ್ತಿಯಾಗುತ್ತದೆ. ಈ ಸ್ಮೃತಿಯು ದಾನ ಪ್ರಕರಣಗಳಲ್ಲಿ ಗೋದಾನದ ಮಹಿಮೆಯನ್ನು ತಿಳಿಸಲಾಗಿದೆ. ಅಂತಹುದು ಅನಂತ ಫಲವನ್ನ ನೀಡುವಂತಹದು. ದೀನರು, ಅನಾಥರು, ದುರ್ಬಲರಿಗೆ ಸಹಾಯ, ರೋಗಿಗಳಿಗೆ ಸೇವೆ ಹಾಗೂ ಅವರಿಗೆ ಔಷಧಿ ಇತ್ಯಾದಿಗಳನ್ನು ದಾನ ಮಾಡುವುದನ್ನ ಗೋದಾನಕ್ಕೆ ಸಮ ಎಂದು ಪರಿಗಣಿಸಲಾಗಿದೆ. ಈ ಪ್ರಕರಣದಲ್ಲಿ ಕಡೆಯಲ್ಲಿ ಬ್ರಹ್ಮವಿದ್ಯೆಯ ದಾನವು ಸರ್ವೋತ್ಕೃಷ್ಟವಾದುದೆಂದು ತಿಳಿಸಿದೆ. ಇದರಿಂದ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದೆ. ಇಲ್ಲಿ ಇನ್ನೊಂದು ಉದಾಹರಣೆ ಇದೆ. ಒಂದು ಊರಿನಲ್ಲಿ ಒಬ್ಬ ಮಹಾದಾನಿ ಇದ್ದ. ಆತನ ಹೆಸರಿಗೆ ಮಾತ್ರವೇ ದಾನಿ. ಆತ ಹೆಸರಿಗೆ ಮಾತ್ರವೇ ದಾನಿ, ಯಾರಿಗೂ ಒಂದು ಬಿಡಿಗಾಸನ್ನು ಕೈಯೆತ್ತಿ ಕೊಟ್ಟವನಲ್ಲ. ಆದರೂ ಇವನ ಬಳಿ ಊರಿನ ಜನ ದಾನವೆತ್ತಲು ಬರುತ್ತಿದ್ದರು. ಜನ ಇವನನ್ನು ಮಹಾದಾನಿಗಳೆಂದು ಕೂಡ ಕರೆಯುತ್ತಿದ್ದರು. ಇವನ ದಾನವೆತ್ತಲು ಬಂದವರಿಗೆ 1 ಲಕ್ಷ ಕೊಟ್ಟಿರುವೆ, 5 ಲಕ್ಷ ಕೊಟ್ಟಿರುವೆ ಎಂದು ರಸೀದಿಯಲ್ಲಿ ಬರೆಸಿಕೊಳ್ಳಲು ಹೇಳಿ ತನ್ನ ಸಹಿ ಹಾಕಿರುತ್ತಿದ್ದ. ಆದರೆ ಒಂದು ಬಿಡಿಗಾಸನ್ನು ದಾನವಾಗಿ ಕೊಡುವ ಮಾತೇ ಇಲ್ಲ. ಇವನು 1 ಲಕ್ಷ ಕೊಟ್ಟಿರುವೆ, 5 ಲಕ್ಷ ಕೊಟ್ಟಿರುವೆ ಎಂದು ರಸೀದಿಯಲ್ಲಿ ಬರೆದಿರುವುದನ್ನು ನೋಡಿ ಊರಿನ ಇನ್ನುಳಿದ ಧನಿಕರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿ ತಾವು ಅವನಿಗಿಂತ ಏನು ಕಡಿಮೆ ಎಂದುಕೊಂಡು ತಮ್ಮ ಪ್ರತಿಷ್ಠೆ ಉಳಿಸಿಕೊಳ್ಳಲು ಇವರು ಕೂಡ ಇವನ ಕೊಟ್ಟಷ್ಟೇ ಹಣವನ್ನ ಅವರೂ ಕೊಡುತ್ತಿದ್ದರು. ಇವರು ಕೊಡುತ್ತಿದ್ದ ಹಣ ದಾನ ಮಾಡಬೇಕೆಂಬ ಉದ್ದೇಶದಿಂದ ಕೊಟ್ಟಿದ್ದಲ್ಲ, ತಮ್ಮ ಪ್ರತಿಷ್ಠೆ ಉಳಿಸಿಕೊಳ್ಳಲು ನೀಡುತ್ತಿದ್ದ ಹಣವಾಗಿತ್ತು ಅಷ್ಟೆ. ಇಲ್ಲಿ ಇವರಿಬ್ಬರೂ ನಿಜವಾದ ದಾನಿಗಳಲ್ಲ. ಈ ರೀತಿಯ ದಾನಿಗಳು ಪ್ರತಿಯೊಂದು ನಗರದಲ್ಲೂ ಇರುತ್ತಾರೆ. ಹಾಗೆಯೇ ದಾನ ಕೇಳಲು ಹೋಗುವವರು ಈ ರೀತಿಯ ತಂತ್ರವನ್ನು ಮಾಡುತ್ತಾರೆ. ಈ ರೀತಿಯ ಹೆಸರಿಗೆ ಮಾತ್ರ ದಾನಿಯಾದವರ 4 ಜನರ ಹೆಸರನ್ನು ಪಟ್ಟಿಯಲ್ಲಿ ಇಟ್ಟುಕೊಂಡು ದಾನ ಕೇಳಲು ಹೋಗುತ್ತಾರೆ. ಯಾರ ಬಳಿಗಾದರೂ ಹೋಗಿ ಪಟ್ಟಿಯಲ್ಲಿರುವ ದಾನಿಗಳ ಹೆಸರನ್ನು ತೋರಿಸಿ ತಾವು ದಾನ ಮಾಡಿದರೆಂದು ಒತ್ತಾಯಿಸುತ್ತಾರೆ. ಆಗ ಪಟ್ಟಿಯನ್ನು ನೋಡಿ ಅವರು ಅಹಂಗೆ ಪೆಟ್ಟು ಬೀಳುತ್ತದೆ. ಇವರು ಕೂಡ ದಾನ ಮಾಡಲು ಮನಸ್ಸು ಮಾಡುತ್ತಾರೆ. ಇದೊಂದು ದಾನ ಬೇಡುವವರ ಉಪಾಯ. ಅವರಿಗೆ ಇದೊಂದು ವ್ಯವಹಾರ. ಇದೇ ರೀತಿಯಲ್ಲಿ ಭಿಕ್ಷುಕರು ಕೂಡ ಇನ್ನೊಂದು ಉಪಾಯವನ್ನು ಮಾಡುತ್ತಾರೆ. ಭಿಕ್ಷೆ ಬೇಡುವುದಕ್ಕೂ ಮುನ್ನ ತಾವೇ ಭಿಕ್ಷಾ ಪಾತ್ರೆಯಲ್ಲಿ ತಮ್ಮಲ್ಲಿರುವ ಪುಡಿಗಾಸುಗಳನ್ನು ಹಾಕಿಕೊಂಡು ಭಿಕ್ಷಾ ಪಾತ್ರೆಯನ್ನ ಬೇರೆಯವರ ಮುಂದೆ ಹಿಡಿಯುತ್ತಾರೆ. ಅದನ್ನು ನೋಡಿ ಅನಿವಾರ್ಯವಾಗಿ ಇವರಿಗೂ ಕಾಸು ಹಾಕಬೇಕೆನಿಸುತ್ತದೆ. ಭಿಕ್ಷುಕರು ಇನ್ನೊಂದು ಉಪಾಯವನ್ನು ಮಾಡುತ್ತಾರೆ. ಯಾವುದಾದರೂ 4 ಜನ ಒಟ್ಟಿಗೆ ಇರುವಾಗ ಅವರಲ್ಲಿಗೆ ಹೋಗಿ ಭಿಕ್ಷೆ ಬೇಡುತ್ತಾರೆ. ಜೊತೆಯಲ್ಲಿ ಇದ್ದವರು ಏನೆಂದುಕೊಳ್ಳುತ್ತಾರೆ ಎಂದುಕೊಂಡು ಬೇರೆ ವಿಧಿ ಇಲ್ಲದೆ ಆಗ ಭಿಕ್ಷೆ ಹಾಕುತ್ತಾರೆ ಎಂದು. ಇದು ಕೂಡ ಭಿಕ್ಷುಕರ ಇನ್ನೊಂದು ತಂತ್ರ. ನಾವು ಯಾರಿಗೆ ಏನೇ ಕೊಟ್ಟರೂ ಅದು ನಮ್ಮ ಮನಸ್ಫೂರ್ತಿಯಿಂದ ಕೊಟ್ಟಿದ್ದಾಗಿರಬೇಕು. ಆಗ ಮಾತ್ರ ಅದು ದಾನ ಎನಿಸಿಕೊಳ್ಳುತ್ತದೆ. ಯಾರದ್ದೋ ಒತ್ತಾಯಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಕೊಟ್ಟದ್ದು ನಮ್ಮ ಪ್ರತಿಷ್ಠೆಗಾಗಿ ಕೊಟ್ಟದ್ದು ಎಂದು ದಾನವಾಗುವುದಿಲ್ಲ. ಅದು ಬಲವಂತದಿಂದ ಕಸಿದುಕೊಂಡಿದ್ದಾಗಿರುತ್ತದೆ. ಅಪಾತ್ರರಿಗೆ ನೀಡಿದ್ದು ಕೂಡ ಎಂದೂ ದಾನವೆನಿಸಿಕೊಳ್ಳುವುದಿಲ್ಲ. ಇದೇ ರೀತಿ ನೀಡುವ ಮನಸ್ಸಿಲ್ಲದವರಿಂದ ಒತ್ತಾಯದಿಂದ ಪಡೆದದ್ದು ಕೂಡ ಭಿಕ್ಷೆಯಾಗುವುದಿಲ್ಲ. ಅದು ಇನ್ನೊಬ್ಬರನ್ನು ದೋಚುವುದಾಗುತ್ತದೆ. ನೀಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಕ್ಕು ಅದನ್ನ ಮನಸ್ಫೂರ್ತಿಯಿಂದ ಆನಂದದಿಂದ ನೀಡಿದಾಗ ಮಾತ್ರ ಅದು ದಾನವಾಗುತ್ತದೆ. ಅವರಾಗೆ ತಮ್ಮ ಸ್ವಇಚ್ಛೆಯಿಂದ ಯಾವುದೇ ಬಲವಂತವಿಲ್ಲದೆ ಕೊಟ್ಟಿದ್ದನ್ನ ಸ್ವೀಕರಿಸಿದರೆ ಆಗ ಮಾತ್ರ ಅದು ಭಿಕ್ಷೆಯಾಗುತ್ತದೆ. ಬಲವಂತ ನೀಡುವುದು ದಾನ ಅಲ್ಲ, ಹಾಗೆ ಬಲವಂತದಿಂದ ಪಡೆದುಕೊಳ್ಳುವುದು ಭಿಕ್ಷೆ ಅಲ್ಲ. ಹೀಗೆ ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ದಾನದ ಮಹತ್ವ ಮತ್ತು ದಾನ ಮಾಡಿದರೆ ಎಂತಹ ಫಲಗಳನ್ನು ನಾವು ಪಡಿಬೋದು ಮತ್ತು ವಿಶೇಷವಾಗಿ ದಾನದ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ ಅಂತ ಹೇಳಿ ನಾನು ಕೂಡ ಅನ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಜೈ ಶ್ರೀರಾಮ್.